ಕಾವೇರಿ ನೀರು ಹಂಚಿಕೆ ವಿವಾದದ ವಿಚಾರವಾಗಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಇವತ್ತು ಮಹತ್ವದ ಸಭೆ ನಡೆಯುವಂತದ್ದು. ಮಂಡ್ಯ ರೈತರ ಚಿತ್ತ ಈಗ ಸಿಡಬ್ಲ್ಯೂ ಸಭೆಯತ್ತ ಇರುವಂತದ್ದು. ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಈ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಸಭೆ. ಕಾವೇರಿ ನೀರಿನ ಹಂಚಿಕೆ ವಿಚಾರವಾಗಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮಂಡ್ಯದಲ್ಲಿ ರೈತರ ಚಿತ್ತ ಈಗ ಸಿಡಬ್ಲ್ಯೂಎಂಎ ಸಭೆಯತ್ತ ಇರುವಂತದ್ದು. ಕುತೂಹಲಕ್ಕೆ ಕಾರಣ ಆಗಿದೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಇವತ್ತಿನ ಸಭೆ. ತಮಿಳುನಾಡಿಗೆ ನೀರು ಬಿಡುಗಡೆ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಆಗೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಸಭೆ. ಈ ಕಡೆ ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡೋ ಬಗ್ಗೆ ಕೂಡ ತೀರ್ಮಾನ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ರೈತರ ಆಕ್ರೋಶದ ನಡುವೆ ಸಭೆ ನಿರ್ಣಯಕ್ಕೆ ಕಾಯ್ತಾ ಇರುವಂತದ್ದು ಈಗ ರಾಜ್ಯ ಸರ್ಕಾರ. ಕೂಡಲೇ ನಾಲೆಗೆ ನೀರು ಹರಿಸಿ ಬೆಳೆ ರಕ್ಷಣೆಗೆ ಆಗ್ರಹಿಸ್ತಾ ಇರುವಂತದ್ದು ಅನ್ನದಾತರು. ಇನ್ನು ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಆದೇಶ ಆದ್ರೆ ರೈತರು ಹೋರಾಟ ಮಾಡ್ತಾರೆ. ಕಾವೇರಿ ಕೊಳ್ಳದ ಡ್ಯಾಂಗೆ ವಸ್ತುಸ್ಥಿತಿ ಆಧರಿಸಿ ತೀರ್ಪನ್ನ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸಬೇಕು ಅಂತ. ಒಂದ್ ವೇಳೆ ತಮಿಳುನಾಡಿಗೆ ನೀರನ್ನ ಹರಿಸದಂತೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಕಾವೇರಿ ನೀರಿನ ವಿಚಾರವಾಗಿ ಇವತ್ತು ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್. ಮಂಡ್ಯ ಭಾಗದ ರೈತರು ದೆಹಲಿಯತ್ತ ಈಗ ಕಣ್ಣಾಯಿಸ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ಇವತ್ತು ನಡೆಸ್ತಾ ಇರುವಂತಹ ಮಹತ್ತರವಾದಂತಹ ಸಭೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡ್ತಾರಾ ಇಲ್ವಾ? ತಮಿಳುನಾಡಿಗೆ ಏನಾದ್ರೂ ನೀರನ್ನ ಹರಿಸುವಂತ ನಿರ್ಧಾರವನ್ನ ಮಾಡಿದ್ರೆ ಮಂಡ್ಯದ ರೈತರು ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಹೋರಾಟವನ್ನ ಮಾಡ್ತೀವಿ ಅಂತ. ರೈತರು ಆಕ್ರೋಶದ ನಡುವೆ ಕೂಡ ಸಭೆ ನಿರ್ಣಯಕ್ಕೆ ಈಗ ರಾಜ್ಯ ಸರ್ಕಾರ ಕಾಯ್ತಾ ಇದೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಮತ್ತೆ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಇವತ್ತು ನವದೆಹಲಿಯಲ್ಲಿ ಮಹತ್ವದ ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಮುಂಗಾರು ಮಳೆ ಕೊರತೆ ಹಾಗೇನೆ ಜಲಾಶಯಗಳಲ್ಲಿ ಕಡಿಮೆ ನೀರು ಇರುವಂತದ್ದು, ಸಂಗ್ರಹ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಸಭೆ ಈಗ ತೀವ್ರ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಇನ್ನು ನಮ್ಮ ರಾಜ್ಯದ ಹಲವಷ್ಟು ಜಿಲ್ಲೆಗಳ ರೈತರು ಪರದಾಡ್ತಾ ಇದ್ದಾರೆ. ನೀರು ಸಿಗ್ತಾ ಇಲ್ಲ, ಜೀವನ ನಡೆಸೋಕ್ ಕಷ್ಟ ಆಗ್ತಾ ಇದೆ. ಇನ್ನು ಕಲಬುರಗಿ ಭಾಗಗಳಲ್ಲಂತೂ ಗುಲ್ಬರ್ಗ, ಕಲಬುರಗಿ, ಬೆಳಗಾವಿ ಈ ಕಡೆಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಮಳೆ ಆಗ್ತಾ ಇದೆ, ಅವಾಂತರಗಳನ್ನ ತಂದಿಡ್ತಾ ಇದ್ರೆ ಬರಗಾಲದ ಪರಿಸ್ಥಿತಿ ಆವರಿಸಿಕೊಂಡಿರುವಂತದ್ದು. ಈ ಮಧ್ಯೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಬಿಡುವಂತ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದೀವಿ ಅಂತ ತಿಳಿಸ್ತಾ ಇರುವಂತದ್ದು. ಇನ್ನು ತಮಿಳುನಾಡು ಸಿಎಂ ಕೂಡ ಒಂದು ರೀತಿಯಾಗಿ ಪತ್ರವನ್ನ ಕೂಡ ಬರೆದಿದ್ರು. ನೀರು ಬೇಕೇ ಬೇಕು ತಮಿಳುನಾಡಿಗೆ, ಕಾವೇರಿ ನೀರು ಅಂತ ಅವರು ಆ ಕಡೆ ಹೋರಾಟ ಮಾಡ್ತಿದ್ರೆ, ಇಲ್ಲಿ ರೈತರು ನಮಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ನಾವೇ ಬರಗಾಲದ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದೀವಿ, ಈ ಮಧ್ಯೆ ತಮಿಳುನಾಡಿಗೆ ನೀರನ್ನ ಕಳಿಸುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಇದು ನ್ಯಾಯ ಸಿಗ್ಲೇಬೇಕು. ನಮ್ಗೆ ನಮ್ಮ ಭಾಗದ ರೈತರಿಗೆ ನೀರು ಸಿಗ್ಬೇಕು. ಇನ್ನು KRS ಡ್ಯಾಮ್ನಲ್ಲಿ ಈಗ ನೀರಿನ ಮಟ್ಟ ಕಡಿಮೆ ಆಗ್ತಾ ಇರುವಂಥದ್ದು. ನೀರು ಅಂದ್ರೆ ಮಳೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ